ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್ 4G ಸೈನ್ಸ್ ಆಥರ್. ಸ್ನೇಹಿತರೆ, ಮುಂದೆ ಇರತಕ್ಕಂತಹ SDA ಪರೀಕ್ಷೆಗಾಗಿ, ಗ್ರೂಪ್ ಸಿ ಪರೀಕ್ಷೆಗಾಗಿ, PSI ಪರೀಕ್ಷೆಗಾಗಿ, PC ಪರೀಕ್ಷೆಗಾಗಿ ಬಹು ನಿರೀಕ್ಷಿತ ವಿಜ್ಞಾನ ವಿಭಾಗದಿಂದ ನಿರೀಕ್ಷೆ ಮಾಡಬಹುದಾದಂತಹ ಬಹು ನಿರೀಕ್ಷಿತ ಮಾದರಿ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ನೀಡ್ತಾ ಇದ್ದೀನಿ. ಮಾದರಿ ಪ್ರಶ್ನೋತ್ತರಗಳು ಭಾಗ 1. ಓಕೆನಾ? ಎಸ್ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಬುಕ್ ಕಾಣ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪರಿಶುದ್ಧ 4ನೇ ಮುದ್ರಣ. ಈ ಪುಸ್ತಕವನ್ನು ಮುಂದೆ ಇರುವ SDAಗೆ, ಮುಂದೆ ಇರುವ ಗ್ರೂಪ್ ಸಿಗೆ ರೆಫರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಈ ಪುಸ್ತಕ 2019ರಲ್ಲಿ, 2020ರಲ್ಲಿ, 2021ರಲ್ಲಿ ಜರುಗಿದ ಅನೇಕ ಪರೀಕ್ಷೆಗಳಲ್ಲಿ ಈ ಪುಸ್ತಕ ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ. ಪೇಜ್ ನಂಬರ್ ಸಮೇತ ಸಾಕ್ಷಿನ ಕೊಟ್ಟಿದೆ. ಆದ್ದರಿಂದ ನೀವು ಆರಾಮಾಗಿ ರೆಫರ್ ಮಾಡಬಹುದು. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 4ನೇ ಪರಿಶುದ್ಧ ಮುದ್ರಣ. ಓಕೆನಾ? ಎಸ್ ಸೈನ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ, ಸೈನ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ 1. ಮೊದಲ ಪ್ರಶ್ನೆ, ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಡ್ಯಾಶ್ ಎನ್ನುವರು. ಆಪ್ಷನ್ ಎ ಖಾರಿಫ್ ಬೆಳೆಗಳು, ಆಪ್ಷನ್ ಬಿ ರಬಿ ಬೆಳೆಗಳು, ಆಪ್ಷನ್ ಸಿ ಮಿಶ್ರ ಬೆಳೆಗಳು, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಖಾರಿಫ್ ಬೆಳೆಗಳು. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಏನು ಹೇಳ್ತೀವಿ? ಖಾರಿಫ್ ಬೆಳೆಗಳಂತೀವಿ. ಈ ಒಂದು ಖಾರಿಫ್ ಬೆಳೆಗಳ ಅವಧಿ, ಖಾರಿಫ್ ಬೆಳೆಗಳ ಅವಧಿ ಮೀನ್ಸ್ ಜೂನಿಂದ ಸೆಪ್ಟೆಂಬರ್. ಖಾರಿಫ್ ಬೆಳೆಗಳ ಅವಧಿ ಜೂನ್ ಟು ಸೆಪ್ಟೆಂಬರ್. ಈ ಪಾಯಿಂಟು ಗೊತ್ತಿರಬೇಕಾಗುತ್ತೆ. ಓಕೆನಾ? ಎಸ್ ನೆಕ್ಸ್ಟ್ ಪ್ರಶ್ನೆ, ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಡ್ಯಾಶ್ ಎನ್ನುವರು. ಆಪ್ಷನ್ ಎ ಖಾರಿಫ್ ಬೆಳೆಗಳು, ಆಪ್ಷನ್ ಬಿ ರಬಿ ಬೆಳೆಗಳು, ಆಪ್ಷನ್ ಸಿ ಮಿಶ್ರ ಬೆಳೆಗಳು, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ರಬಿ ಬೆಳೆಗಳು. ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಏನು ಹೇಳ್ತೀವಿ? ರಬಿ ಬೆಳೆಗಳಂತೀವಿ. ಈ ಒಂದು ರಬಿ ಬೆಳೆಗಳ ಅವಧಿ ಅಕ್ಟೋಬರ್ ಟು ಮಾರ್ಚ್, ಅಕ್ಟೋಬರಿಂದ ಮಾರ್ಚ್ವರೆಗೂ. ರಬಿ ಬೆಳೆಗಳ ಅವಧಿ ಅಕ್ಟೋಬರ್ ಟು ಮಾರ್ಚ್. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು. ಮಣ್ಣನ್ನು ತಿರುವು ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು. ಆನ್ಸರ್ ಕಾಣ್ತಾ ಇದೆ. ಆಪ್ಷನ್ ಎ ಉಳುಮೆ, ಆಪ್ಷನ್ ಬಿ ಕಸಿ ಮಾಡುವುದು, ಆಪ್ಷನ್ ಸಿ ಬಿತ್ತನೆ, ಆಪ್ಷನ್ ಡಿ ಒದುಗುವಿಕೆ. ಸರಿಯಾದ ಉತ್ತರ ಉಳುಮೆ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಗೆ ಏನು ಹೇಳ್ತೀವಿ? ಉಳುಮೆ ಅಂತ ಹೇಳ್ತೀವಿ. ಮಣ್ಣು ಅಂದಾಗ 2 ಪಾಯಿಂಟು ಗೊತ್ತಿರಲೇಬೇಕು ಪ್ರತಿ ಸ್ಪರ್ಧಾರ್ಥಿಗೆ. ಮಣ್ಣಿನ ಅಧ್ಯಯನಕ್ಕೆ ಪೆಡಾಲಜಿ ಅಂತೀವಿ. ಮಣ್ಣಿನ ಅಧ್ಯಯನ ಪೆಡಾಲಜಿ. ಓಕೆನಾ? ಇನ್ನು ಮಣ್ಣು ಅಂದಾಗ ಮಣ್ಣಲ್ಲಿ ಯಾವ ಆಮ್ಲ ಇರುತ್ತೆ? ಯೂಮಿಕ್ ಆಸಿಡ್. ಮಣ್ಣಿನಲ್ಲಿ ಕಂಡು ಬರುವ ಆಮ್ಲ ಯಾವುದು? ಯೂಮಿಕ್ ಆಸಿಡ್. ಓಕೆನಾ? ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು, ಮಣ್ಣ ಮೇಲೆ ಮಳೆ ಬಿದ್ದಾಗ ಮಣ್ಣಿನಿಂದ ವಾಸನೆ ಬರಲು ಕಾರಣ ಸ್ಟ್ರೆಪ್ಟೊಮೈಸಿಸ್ ಬ್ಯಾಕ್ಟೀರಿಯಾಗಳು. ಈ ಆಪ್ಷನ್ಗೆ ಹೋಗ್ಬೇಕಾಗತ್ತೆ. ಮಣ್ಣಿನ ಮೇಲೆ ಮಳೆ ಬಿದ್ದಾಗ ಮಣ್ಣಿನಿಂದ ವಾಸನೆ ಬರಲು ಕಾರಣ
ಯಾವ ಆಪ್ಷನ್ ಹೋಗಬೇಕು? ಸ್ಟ್ರೆಪ್ಟೋಮೈಸಿಸ್ ಬ್ಯಾಕ್ಟೀರಿಯಾಗಳು ಈ ಆಪ್ಷನ್ಗೆ ಹೋಗ್ಬೇಕಾಗುತ್ತೆ. ಓಕೆನಾ? ಈ 3 ಪಾಯಿಂಟ್ ಗೊತ್ತಿರಲೇಬೇಕು. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಇಲ್ಲೊಂದು ಬುಕ್ ಕಾಣ್ತಾ ಇದೆ, PSI ಮತ್ತು PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ 3ನೇ ಪರಿಶುದ್ಧ ಮುದ್ರಣ. ಈ ಪುಸ್ತಕವನ್ನ ಮುಂದೆ ಇರ್ತಕ್ಕಂತಹ PSI ಪರೀಕ್ಷೆಗೆ, PC ಪರೀಕ್ಷೆಗೆ ರೆಫರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಕಾರಣ ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ. ಈ ಪುಸ್ತಕದಿಂದ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ, ನೀವೆಲ್ಲ ನೋಡಿರ್ತೀರಿ, ರೆಫರ್ ಮಾಡಿ. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ ಎ ನೀರಾವರಿ, ಆಪ್ಷನ್ ಬಿ ಬಿತ್ತನೆ, ಆಪ್ಷನ್ ಸಿ ಉಳುಮೆ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ನೀರಾವರಿ. ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ, ಬೇರೆ ಬೇರೆ ಟೈಮಲ್ಲಿ ನೀರನ್ನು ಒದಗಿಸುವ ಕ್ರಿಯೆಗೆ ಏನು ಹೇಳ್ತೀವಿ? ನೀರಾವರಿ ಅಂತ ಕರಿತೀವಿ. ನೀರಾವರಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಮೇಲಿರುವ ವಿವಿಧ ಜೀವಿಗಳು ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧವನ್ನು ಡ್ಯಾಶ್ ಎನ್ನುವರು. ಭೂಮಿಯ ಮೇಲಿರುವ ವಿವಿಧ ಜೀವಿಗಳು ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧವನ್ನು ಡ್ಯಾಶ್ ಎನ್ನುವರು. ಆಪ್ಷನ್ ಎ ಜೀವ ವೈವಿಧ್ಯತೆ, ಆಪ್ಷನ್ ಬಿ ಜೈವಿಕ ಸಂವರ್ಧನೆ ಬಯೋಮ್ಯಾಗ್ನಿಫಿಕೇಶನ್, ಆಪ್ಷನ್ ಸಿ ಮರುಭೂಮೀಕರಣ, ಆಪ್ಷನ್ ಡಿ ಜೀವ ಸಂದಣಿ. ಸರಿಯಾದ ಉತ್ತರ ಜೀವ ವೈವಿಧ್ಯತೆ. ಜೀವ ವೈವಿಧ್ಯತೆ ಅಂದಾಗ ಪ್ರತಿಯೊಬ್ಬರಿಗೂ, ಪ್ರತಿ ಸ್ಪರ್ಧಾರ್ಥಿಗೆ 3 ಪಾಯಿಂಟ್ ಗೊತ್ತಿರಲೇಬೇಕು. ಕರ್ನಾಟಕದ ಯಾವ ಸ್ಥಳವನ್ನ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಮೀನ್ಸ್ ಬಿಸಿ ತಾಣ ಅಂತ ಹೇಳ್ತೀವಿ. ಕರ್ನಾಟಕದ ಯಾವ ಸ್ಥಳವನ್ನು ಜೀವ ವೈವಿಧ್ಯತೆಯ ಬಿಸಿ ತಾಣ ಹಾಟ್ಸ್ಪಾಟ್ ಅಂತ ಕರಿತೀವಿ? ಸರಿಯಾದ ಉತ್ತರ ಏನು? ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್, ಕರ್ನಾಟಕ ಅಂತ ಕೊಟ್ಟಾಗ. ಸಪೋಸ್ ಭಾರತದ ಯಾವ ಸ್ಥಳವನ್ನು ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಥವಾ ಬಿಸಿ ತಾಣ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಮೀನ್ಸ್ ಪೂರ್ವ ಹಿಮಾಲಯ. ಓಕೆನಾ? ಎಸ್. ಈ 2 ಪಾಯಿಂಟ್ಗಳು ಗೊತ್ತಿರಲೇಬೇಕು. ಇನ್ನು ಜೀವ ವೈವಿಧ್ಯತೆ ಅಂದಾಗ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ಜೀವ ವೈವಿಧ್ಯತೆಗೆ ಸಂಬಂಧಿಸಿದಂತೆ ಯಾವ ಜೀವಿಯನ್ನು ಫ್ಲೈಯಿಂಗ್ ಫಾಕ್ಸ್ ಎಂದು ಕರೆಯುತ್ತಾರೆ? ಆನ್ಸರ್ ಬಾವುಲಿ, ಬ್ಯಾಟ್. ಓಕೆನಾ? ಎಸ್. ಇಲ್ಲಿ ಆಪ್ಷನ್ ಬಿ ಜೈವಿಕ ಸಂವರ್ಧನೆ ಎಂದೆ. ದಿಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಜೈವಿಕ ಸಂವರ್ಧನೆ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೇನು, ಏನು ಡೆಫಿನೇಷನ್ ತಿಳ್ಕೊಂಡಿರ್ಬೇಕು. ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ತಿಳಿಸ್ಕೊಟ್ಬಿಟ್ಟು ಆಮೇಲೆ ಡೆಫಿನೇಷನ್ ಬರ್ತೀನಿ. ಜೈವಿಕ ಸಂವರ್ಧನೆಗೆ ಕಾರಣವಾದ ರಾಸಾಯನಿಕ ಯಾವುದು ಅಂತ ಕೇಳ್ತಾರೆ. ಜೈವಿಕ ಸಂವರ್ಧನೆಗೆ ಕಾರಣವಾದ ಮುಖ್ಯ ರಾಸಾಯನಿಕ ಯಾವುದು? ಮೇನ್ ಕೆಮಿಕಲ್ ಯಾವುದು? ಡಿಡಿಟಿ. ಫುಲ್ ಫಾರ್ಮ್ ಏನು? ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಡಿಡಿಟಿ ಫುಲ್ ಫಾರ್ಮ್ ಏನು? ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಇದು ಜೈವಿಕ ಸಂವರ್ಧನೆಗೆ ಕಾರಣವಾದ ಮುಖ್ಯ ರಾಸಾಯನಿಕ. ಓಕೆನಾ? ಡಿಡಿಟಿ ಒಂದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು, ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್. ಯಾವುದು? ಡಿಡಿಟಿ ಒಂದು ಜೈವಿಕ ವಿಘಟನೆಗೆ ಮೀನ್ಸ್ ಮಣ್ಣಲ್ಲಿ ವಿಘಟನೆ ಆಗೋದಿಲ್ಲ, ಜೈವಿಕ ವಿಘಟನೆಗೆ
ಒಳಗಾಗದ ಮಾಲಿನ್ಯಕಾರಕ ಯಾವುದೋ DDT. ಈ ಪಾಯಿಂಟ್ ಸಹ ಗೊತ್ತಿರಬೇಕಾಗತ್ತೆ. ಇಲ್ಲಿ ಈಗ ಕೆಲವೊಂದು ಪಾಯಿಂಟ್ ತಿಳ್ಕೊಡ್ರಿ. ಈಗ ಬನ್ನಿ, ಜೈವಿಕ ಸಂವರ್ಧನೆ ಅಂದ್ರೇನು? DDT ಅಂತಹ ರಾಸಾಯನಿಕಗಳು, DDT ಅಂತಹ ರಾಸಾಯನಿಕಗಳು ಆಹಾರ ಸರಪಳಿ ಮೂಲಕ, ಆಹಾರ ಸರಪಳಿ, ಫುಡ್ ಚೈನ್, ಆಹಾರ ಸರಪಳಿಯ ಮೂಲಕ ಸಾಗಿ ಮೀನ್ಸ್ ವರ್ಗಾವಣೆಯಾಗಿ ಅವುಗಳ ಸಾರತೆಯನ್ನ ಮೀನ್ಸ್ ಅವುಗಳ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳುವ ವಿದ್ಯಮಾನಕ್ಕೆ ಏನು ಹೇಳ್ತೀವಿ? ಜೈವಿಕ ಸಂವರ್ಧನೆ, ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಬರ್ಕೊಂಡ್ರ? DDT ಅಂತಹ ರಾಸಾಯನಿಕಗಳು ಆಹಾರ ಸರಪಳಿಯ ಮೂಲಕ ಸಾಗಿ ಮೀನ್ಸ್ ವರ್ಗಾವಣೆಯಾಗಿ ಅವುಗಳ ಪ್ರಮಾಣವನ್ನ ಅಥವಾ ಅವುಗಳ ಸಾರತೆಯನ್ನ ಹೆಚ್ಚಿಸಿಕೊಳ್ಳುವ ವಿದ್ಯಮಾನಕ್ಕೆ ಏನು ಹೇಳ್ತೀವಿ? ಜೈವಿಕ ಸಂವರ್ಧನೆ, ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ಓಕೆನಾ? ಎಸ್. ಇನ್ನು ಇಲ್ಲಿ ಮತ್ತೊಂದು ಪಾಯಿಂಟ್ ತಿಳ್ಕೊಂಡಿರ್ಬೇಕಾಗತ್ತೆ. ಆಪ್ಷನ್ ಡಿ ಬನ್ನಿ. ಆಪ್ಷನ್ ಡಿ ಏನಿದೆ? ಜೀವ ಸಂದಣಿ ಅಂತ ಇದೆ. ಪಾಪ್ಯುಲೇಷನ್ ಅಂತೀವಿ. ಜೀವ ಸಂದಣಿ ಡೆಫಿನೇಷನ್ಸ್ ಅಂತ ಕೇಳ್ತಾ ಇರ್ತಾರೆ. ಏನು ಜೀವ ಸಂದಣಿ ಅಂದರೆ? ನಿರ್ದಿಷ್ಟ ಪ್ರದೇಶದಲ್ಲಿ ಏಕಕಾಲದಲ್ಲಿ ವಾಸಿಸುತ್ತಿರುವ ಒಂದು ಪ್ರಭೇದಕ್ಕೆ ಸೇರಿದ, ಕೇವಲ ಒಂದು ಪ್ರಭೇದಕ್ಕೆ ಸೇರಿದ ಜೀವಿಗಳನ್ನು ಒಟ್ಟಾಗಿ ಏನು ಹೇಳ್ತೀವಿ? ಜೀವ ಸಂದಣಿ, ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ನಿರ್ದಿಷ್ಟ ಪ್ರದೇಶದಲ್ಲಿ ಏಕಕಾಲದಲ್ಲಿ ವಾಸಿಸುತ್ತಿರುವ ಒಂದು ಪ್ರಭೇದಕ್ಕೆ ಸೇರಿದ, ಕೇವಲ ಒಂದೇ ಒಂದು ಪ್ರಭೇದಕ್ಕೆ ಸೇರಿದ, ಓನ್ಲಿ ಒನ್ ಸ್ಪೀಸೀಸ್, ಕೇವಲ ಒಂದೇ ಒಂದು ಪ್ರಭೇದಕ್ಕೆ ಸೇರಿದ ಜೀವಿಗಳನ್ನು ಒಟ್ಟಾಗಿ ಏನು ಹೇಳ್ತೀವಿ? ಜೀವ ಸಂದಣಿ ಅಂತ ಕರಿತೀವಿ. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳ ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಆ ಪ್ರದೇಶದ ಡ್ಯಾಶ್ ಎನ್ನಲಾಗುತ್ತದೆ. ಆಪ್ಷನ್ ಎ ಸ್ಥಳೀಯ ಪ್ರಭೇದಗಳು, ಆಪ್ಷನ್ ಬಿ ಪರಕೀಯ ಪ್ರಭೇದಗಳು, ಆಪ್ಷನ್ ಸಿ ಮಿಶ್ರ ಪ್ರಭೇದಗಳು, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸ್ಥಳೀಯ ಪ್ರಭೇದಗಳು, ಸ್ಥಳೀಯ ಪ್ರಭೇದಗಳು. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, 1 ಟನ್ ಕಾಗದ, 1 ಟನ್ ಕಾಗದ ತಯಾರಿಸಲು ಬೇಕಾದ ಮರಗಳ ಸಂಖ್ಯೆ. ಆಪ್ಷನ್ ಎ 17 ಮರಗಳು, ಆಪ್ಷನ್ ಬಿ 18 ಮರಗಳು, ಆಪ್ಷನ್ ಸಿ 19 ಮರಗಳು, ಆಪ್ಷನ್ ಡಿ 20 ಮರಗಳು. ಸರಿಯಾದ ಉತ್ತರ 17 ಮರಗಳು, 17 ಮರಗಳು. ಇಲ್ಲಿ ಕಾಗದ ತಯಾರಿಕೆ ಎಂದೆ. ಕಾಗದವನ್ನು ತಯಾರಿಸಲು ಬಳಸತಕ್ಕಂತಹ ಪ್ರಮುಖ ಮರ ಯಾವುದು? ಪ್ರಮುಖ ಒಂದು ಸಸ್ಯ ಯಾವುದು? ಬಿದಿರು. ಕಾಗದ ತಯಾರಿಕೆಗೆ ಬಳಸತಕ್ಕಂತಹ ಹಾಗೆ ಸಸ್ಯ ಯಾವುದು? ಬಿದಿರು. ಬಿದಿರು ಅಂದಾಗ ಮತ್ತು ಪ್ರಶ್ನೆ ಕೇಳ್ತಾರೆ, ಅತಿ ಎತ್ತರಕ್ಕೆ ಬೆಳೆಯುವ ಹುಲ್ಲು ಯಾವುದು? ಅತಿ ಎತ್ತರಕ್ಕೆ ಬೆಳೆಯುವ ಹುಲ್ಲು ಯಾವುದು? ಆನ್ಸರ್ ಬಿದಿರು. ಇನ್ನ ಕಾಗದ ಅಂದಾಗ ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಕಾಗದ ಹಳೆಯದಾದಂತೆ ಮೀನ್ಸ್ ಪೇಪರ್ ಹಳೆಯದಾದಂತೆ, ಕಾಗದ ಹಳೆಯದಾದಂತೆ ಹಳದಿ ಬಣ್ಣಕ್ಕೆ ತಿರುಗಲು ಕಾರಣ. ಆನ್ಸರ್ ಏನು? ಕಾಗದ ಒಳಗಿರುವ ಲಿಗ್ನಿನ್. ಕಾಗದ ಒಳಗಡೆ, ಪೇಪರ್ ಒಳಗಡೆ ಲಿಗ್ನಿನ್ ಎಂಬ ಒಂದು ಅಂಶ ಇರುತ್ತೆ. ಈ ಲಿಗ್ನಿನ್, ಈ ಒಂದು ಅಂಶ ವಾತಾವರಣದ ಆಕ್ಸಿಜನ್ನೊಂದಿಗೆ ವರ್ತಿಸ್ತಾ ವೈಟ್ ಇದ್ದ ಪೇಪರ್ ಏನಾಗುತ್ತೆ? ಬಿಳಿ ಇದ್ದ ಪೇಪರ್ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಾ ಹೋಗುತ್ತೆ. ಯಾವ ಆಪ್ಷನ್ಗೆ ಹೋಗ್ಬೇಕು? ಕಾಗದ ಹಳೆಯದಾದಂತೆ ಹಳದಿ ಬಣ್ಣಕ್ಕೆ ತಿರುಗಲು ಕಾರಣ ಯಾವ ಆಪ್ಷನ್ಗೆ ಹೋಗ್ಬೇಕು? ಲಿಗ್ನಿನ್. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಇಟ್ಸ್ ಮೋಸ್ಟ್ ವಾಂಟೆಡ್ ಪ್ರಶ್ನೆ. ಕರ್ನಾಟಕದ ಸ್ಥಳಜನ್ಯ ದನ ತಳಿಯ, ಕರ್ನಾಟಕದ ಸ್ಥಳಜನ್ಯ ದನ ತಳಿಯ ಹೆಸರು ಡ್ಯಾಶ್. ಆಪ್ಷನ್ ಎ ರೆಡ್ ಸಿಂಧಿ, ಆಪ್ಷನ್ ಬಿ ಗಿರ್, ಆಪ್ಷನ್ ಸಿ ಅಮೃತ್ ಮಹಲ್,
ಆಪ್ಷನ್ ಡಿ ಮೇಲ್ನೇ ಯಾವುದೂ ಅಲ್ಲ. ಸರಿಯಾದ ಉತ್ತರ ಅಮೃತ್ ಮಹಲ್. ಅಮೃತ್ ಮಹಲ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಕರ್ನಾಟಕದ ಸ್ಥಳಜನ್ಯ ದನ ತಳಿಯ ಹೆಸರು ಯಾವ ಆಪ್ಷನ್ ಹೋಗಬೇಕು? ಅಮೃತ್ ಮಹಲ್. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಸಸ್ಯಗಳಿಗೆ ಪೌಷ್ಟಿಕಾಂಶಗಳನ್ನು ಒದಗಿಸುವ ಕೊಳೆತ ಸಸ್ಯ ಅಥವಾ ಪ್ರಾಣಿಜನ್ಯ ಸಾವಯವ ವಸ್ತುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಹ್ಯೂಮಸ್, ಆಪ್ಷನ್ ಬಿ ಫಂಪಾಸ್, ಆಪ್ಷನ್ ಸಿ ರಾಸಾಯನಿಕ ಗೊಬ್ಬರ, ಆಪ್ಷನ್ ಡಿ ಜೈವಿಕ ಗೊಬ್ಬರ. ಸರಿಯಾದ ಉತ್ತರ ಹ್ಯೂಮಸ್. ಮಣ್ಣಿನಲ್ಲಿ ಕೊಳೆತ ಸಸ್ಯದ ಭಾಗಗಳನ್ನು, ಪ್ರಾಣಿಯ ಭಾಗಗಳನ್ನು ಒಟ್ಟಾಗಿ ಏನಿದ್ದೀವಿ, ಮಣ್ಣಲ್ಲಿ ಸಸ್ಯ ಕೊಳ್ತಿದೆ, ಅದೇ ಮಣ್ಣಲ್ಲಿ ಪ್ರಾಣಿಗಳ ಜೀವಿಗಳ ದೇಹ ಕೊಳ್ತಿದೆ ಅಂದಾಗ ಆ ಕೊಳೆತ ಸಸ್ಯ ವಸ್ತುವಿಗೆ, ಕೊಳೆತ ಪ್ರಾಣಿ ವಸ್ತುವಿಗೆ ಏನಂತೀವಿ ನಾವು? ಒಟ್ಟಾರೆ ಆ ಕೊಳೆತ ವಸ್ತುವಿಗೆ ಏನಂತೀವಿ? ಹ್ಯೂಮಸ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, WWF ಅನ್ನು ವಿಸ್ತರಿಸಿ. WWF ಅನ್ನು ವಿಸ್ತರಿಸಿ. ಆಪ್ಷನ್ ಎ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಆಪ್ಷನ್ ಬಿ ವರ್ಲ್ಡ್ ವೈಲ್ಡ್ ಲೈಫ್ ಫ್ಯೂಚರ್, ಆಪ್ಷನ್ ಸಿ ವರ್ಲ್ಡ್ ವೆಬ್ ಫಂಡ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಓಕೆನಾ? ಇನ್ನು WWF ಅಂದಾಗ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. WWFನ ಲಾಂಛನ ಅಂತ ಕೇಳ್ತಾರೆ. WWFನ ಲಾಂಛನ ಯಾವ ಆಪ್ಷನ್ ಹೋಗ್ಬೇಕು? ದೈತ್ಯ ಪಾಂಡ, ಜೈಂಟ್ ಪಾಂಡ ಆಪ್ಷನ್ಗೆ ಹೋಗ್ಬೇಕಾಗತ್ತೆ. WWFನ ಲಾಂಛನ ಡ್ಯಾಶ್ ಯಾವ ಆಪ್ಷನ್ನು? ದೈತ್ಯ ಪಾಂಡ ಮೀನ್ಸ್ ಗೈಂಟ್ ಪಾಂಡ. ಓಕೆನಾ? ದಿಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಪ್ರಶ್ನೆ, 25ನೇ ಕಾಪ್ ಸಮಾವೇಶ, 25ನೇ ಕಾಪ್ ಸಮಾವೇಶ ಜರುಗಿದ ಸ್ಥಳ ಡ್ಯಾಶ್. ಆಪ್ಷನ್ ಎ ಸ್ಪೇನ್ನ ಮ್ಯಾಡ್ರಿಡ್, ಆಪ್ಷನ್ ಬಿ ಚೀನಾದ ಬೀಜಿಂಗ್, ಆಪ್ಷನ್ ಸಿ ಆಸ್ಟ್ರೇಲಿಯಾದ ಸಿಡ್ನಿ, ಆಪ್ಷನ್ ಡಿ ಭಾರತದ ನವದೆಹಲಿ. ಸರಿಯಾದ ಉತ್ತರ ಸ್ಪೇನ್ನ ಮ್ಯಾಡ್ರಿಡ್, ಸ್ಪೇನ್ನ ಮ್ಯಾಡ್ರಿಡ್. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ, ನಶಿಸಿ ಹೋಗಿರುವ ಪ್ರಾಣಿ. ಯಾವ ಪ್ರಾಣಿ ಭೂಮಿ ಮೇಲೆ ಸಂಪೂರ್ಣವಾಗಿ ಎಕ್ಸ್ಟಿಂಕ್ಟ್, ನಶಿಸಿ ಹೋಗಿದೆ, ಇಲ್ಲ, ಸಂಪೂರ್ಣವಾಗಿ ಆ ಜೀವಿನೇ ಕೊನೆ ಆಗಿದೆ? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಕಾಡೆಮ್ಮೆ, ಆಪ್ಷನ್ ಸಿ ಉಣ್ಣೆಯ ಮಹಾಗಜ ಹುಲ್ಲಿ ಮ್ಯಾಮತ್, ಆಪ್ಷನ್ ಡಿ ಮುಂಗುಸಿ. ಸರಿಯಾದ ಉತ್ತರ ಉಣ್ಣೆಯ ಮಹಾಗಜ. ಈ ಒಂದು ಜೀವಿ ಭೂಮಿ ಮೇಲೆ ಇಲ್ಲ, ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಸಂಪೂರ್ಣವಾಗಿ ನಶಿಸಿ ಹೋಗಿರುವ ಜೀವಿಗಳೆಂದರೆ, ಪ್ರಮುಖ ಉದಾಹರಣೆಗಳೆಂದರೆ ಉಣ್ಣೆಯ ಮಹಾಗಜ, ಡೈನೋಸರ್ಗಳು, ಟ್ರೈನೋಸರ್ಗಳು, ಆರ್ಕ್ಯೋಪ್ರಿಕ್ಸ್ ಪಕ್ಷಿ, ಇವೆಲ್ಲ ಸಂಪೂರ್ಣವಾಗಿ ಭೂಮಿ ಮೇಲಿಂದ ನಶಿಸಿ ಹೋಗಿದ್ದಾವೆ. ಯಾವ್ಯಾವುದು? ಉಣ್ಣೆಯ ಮಹಾಗಜ ಅಂದೆ, ಹುಲ್ಲಿ ಮ್ಯಾಮತ್ ಅಂದೆ, ಡೈನೋಸರ್ಗಳು, ಟ್ರೈನೋಸರ್ಗಳು, ಆರ್ಕ್ಯೋಪ್ರಿಕ್ಸ್ ಪಕ್ಷಿ, ಇವೆಲ್ಲವೂ ಸಂಪೂರ್ಣವಾಗಿ ನಶಿಸಿ ಹೋಗಿರುವ ಜೀವಿಗಳಿಗೆ ಪ್ರಮುಖ ಉದಾಹರಣೆಗಳು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ಚಿಪ್ಕೋ ಚಳುವಳಿಯನ್ನು ಪ್ರಾರಂಭಿಸಿದವರು. ಆಪ್ಷನ್ ಎ ಸಾಲು ಮರದ ತಿಮ್ಮಕ್ಕ, ಆಪ್ಷನ್ ಬಿ ಸುಂದರ್ ಲಾಲ್ ಬಹುಗುಣ, ಆಪ್ಷನ್ ಸಿ ಮೇಧಾ ಪಾಟ್ಕರ್, ಆಪ್ಷನ್ ಡಿ ಸುರೇಶ್ ಹೆಬ್ಳಿಕರ್. ಸರಿಯಾದ ಉತ್ತರ ಸುಂದರ್ ಲಾಲ್ ಬಹುಗುಣ. ಚಿಪ್ಕೋ ಚಳುವಳಿಯನ್ನ ಚಿಪ್ಕೋ ಚಳುವಳಿ ರೂವಾರಿ ಯಾರು? ಚಿಪ್ಕೋ ಚಳುವಳಿ ಮುಖ್ಯ ರೂವಾರಿ ಯಾರು? ಸುಂದರ್ ಲಾಲ್ ಬಹುಗುಣ. ಓಕೆನಾ? ಎಸ್. ಇನ್ನ ಮೇಧಾ ಪಾಟ್ಕರ್ ಅಂದಾಗ ಮತ್ತೊಂದು ಪಾಯಿಂಟ್ ಗೊತ್ತಿರಲೇಬೇಕು. ನರ್ಮದಾ ಬಚಾವ್ ಆಂದೋಲನ ಮುಖ್ಯ ರೂವಾರಿ ಯಾರು? ಮೇಧಾ ಪಾಟ್ಕರ್. ಓಕೆ. ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸರ್ಕಾರವು ಮೊದಲ ಬಾರಿಗೆ ಪ್ರಾಜೆಕ್ಟ್ ಟೈಗರ್ ಅನ್ನು ಆರಂಭಿಸಿದ ವರ್ಷ. ಆಪ್ಷನ್ ಎ ಏಪ್ರಿಲ್ 1,
1973, ಆಪ್ಷನ್ ಬಿ ಏಪ್ರಿಲ್ 1 1974, ಆಪ್ಷನ್ ಸಿ ಏಪ್ರಿಲ್ 1 1975, ಆಪ್ಷನ್ ಡಿ ಏಪ್ರಿಲ್ 1 1976. ಸರಿಯಾದ ಉತ್ತರ ಏಪ್ರಿಲ್ 1 1973. ಪ್ರಾಜೆಕ್ಟ್ ಟೈಗರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಯಾವಾಗ? ಏಪ್ರಿಲ್ 1 1973. ಇಲ್ಲಿ ಟೈಗರ್ ಅಂದಾಗ ಮತ್ತೆ ಕೆಲವೊಂದು ವಿಚಾರಗಳು ಗೊತ್ತಿರಬೇಕಾಗತ್ತೆ. ಹುಲಿ ಟೈಗರ್ ಅಂತೀವಿ. ಈ ಒಂದು ಟೈಗರ್ನ ವೈಜ್ಞಾನಿಕ ಹೆಸರೇನು? ಪೆರಿಸ್ ಟೈಗ್ರಿಸ್. ಹುಲಿಯ ವೈಜ್ಞಾನಿಕ ಹೆಸರು, ಸೈಂಟಿಫಿಕ್ ನೇಮ್ ಆಫ್ ಟೈಗರ್ ಯಾವ ಆಪ್ಷನ್ ಹೋಗಬೇಕು? ಫೆಲಿಸ್ ಟೈಗ್ರಿಸ್. ಓಕೆನಾ? ಇನ್ನು ಮತ್ತೊಂದು ಪಾಯಿಂಟ್, ಜಾಗತಿಕ ಹುಲಿ ದಿನ ಯಾವತ್ತು? ಜುಲೈ 29. ಜಾಗತಿಕ ಹುಲಿ ದಿನ. ಓಕೆನಾ? ಮತ್ತೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ? ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ? ಆನ್ಸರ್ ಮಧ್ಯಪ್ರದೇಶ. ಎಷ್ಟೋ? 526. ಓಕೆನಾ? ಅದೇ ಥರ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಭಾರತದ ಎರಡನೇ ರಾಜ್ಯ ಯಾವುದು? ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಭಾರತದ ಎರಡನೇ ರಾಜ್ಯ ಕರ್ನಾಟಕ. ಎಷ್ಟು? 524. ಫಸ್ಟ್ ಯಾವುದು? ಮಧ್ಯಪ್ರದೇಶ 526. ಸೆಕೆಂಡ್ ಯಾವುದು? ಕರ್ನಾಟಕ 524. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಕೊಲೆಸ್ಟ್ರಾಲ್ ಎಂದರೆ ಡ್ಯಾಶ್? ಆಪ್ಷನ್ ಎ ಕೊಬ್ಬುಯುಕ್ತ ಆಲ್ಕೋಹಾಲ್, ಆಪ್ಷನ್ ಬಿ ಪ್ರೋಟೀನ್ ಯುಕ್ತ ಆಲ್ಕೋಹಾಲ್, ಆಪ್ಷನ್ ಸಿ ವಿಟಮಿನ್ ಯುಕ್ತ ಆಲ್ಕೋಹಾಲ್, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಕೊಲೆಸ್ಟ್ರಾಲ್ ಎಂದರೆ ಯಾವ ಆಪ್ಷನ್ ಹೋಗಬೇಕು? ಕೊಬ್ಬು ಯುಕ್ತ ಆಲ್ಕೋಹಾಲ್ಗೆ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಈ ಕೊಲೆಸ್ಟ್ರಾಲ್ನ ಅಧಿಕ ಸೇವನೆಯಿಂದ ಅಥವಾ ಕೊಲೆಸ್ಟ್ರಾಲ್ನ ಅಧಿಕ ಸಂಗ್ರಹಣೆಯಿಂದ ಹೃದಯಘಾತ ಉಂಟಾಗತ್ತೆ. ಹೃದಯಘಾತಕ್ಕೆ ನಾವು ಈಡಾಗ್ತೀವಿ. ಕೊಲೆಸ್ಟ್ರಾಲ್ ಹೆಚ್ಚು ನಮ್ಮ ದೇಹದಲ್ಲಿ ಸಂಗ್ರಹ ಆಗ್ತಾ ಹೋದ್ರೆ ಮುಂದಿನ ಎಫೆಕ್ಟ್ ಏನು? ಹೃದಯಾಘಾತ, ಹಾರ್ಟ್ ಅಟ್ಯಾಕ್. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಆಹಾರದಲ್ಲಿರುವ ಗ್ಲೂಕೋಸ್ ಪತ್ತೆಯ ಪರೀಕ್ಷೆಗೆ ಬಳಸುವ ದ್ರಾವಣ? ಆಪ್ಷನ್ ಎ ಬೆನಡಿಕ್ಟ್ ದ್ರಾವಣ, ಆಪ್ಷನ್ ಬಿ ಅಯೋಡಿನ್ ದ್ರಾವಣ, ಆಪ್ಷನ್ ಸಿ ಉಪ್ಪಿನ ದ್ರಾವಣ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಬೆನಡಿಕ್ಟ್ ದ್ರಾವಣ. ಇಲ್ಲಿ ಯೂಸ್ ಮಾಡ್ತೀವಿ ಆಹಾರದಲ್ಲಿರುವ ಗ್ಲೂಕೋಸ್ ಪತ್ತೆಗೆ. ನಾವು ತಿಂತಕ್ಕಂಥ ಆಹಾರದಲ್ಲಿ ಗ್ಲೂಕೋಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ. ನಾವು ತಿನ್ನುವ ಆಹಾರವು ಗ್ಲೂಕೋಸನ್ನು ಒಳಗೊಂಡಿಲ್ವೋ, ಅದರಲ್ಲಿ ಗ್ಲೂಕೋಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂತಹ ಸೊಲ್ಯೂಷನ್ ಯಾವುದು? ದ್ರಾವಣ ಯಾವುದು? ಬೆನಡಿಕ್ಟ್ ದ್ರಾವಣ. ನೆಕ್ಸ್ಟ್ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಹಾಲಿನಲ್ಲಿರುವ ಪ್ರೋಟೀನ್ ಯಾವುದು ಅಂತ ಕೇಳ್ತಾರೆ. ಹಾಲಿನಲ್ಲಿರುವ ಪ್ರೋಟೀನ್ ಯಾವುದು? ಆಪ್ಷನ್ ಎ ಕ್ಯಾಸಿನ್, ಆಪ್ಷನ್ ಬಿ ಆಲ್ಬುಮಿನ್, ಆಪ್ಷನ್ ಸಿ ಗ್ಲಾಬುಲಿನ್, ಆಪ್ಷನ್ ಡಿ ಕೆರಾಟಿನ್. ಸರಿಯಾದ ಉತ್ತರ ಕೆಸಿನ್. ಹಾಲು ಅಂತ ಕೊಟ್ಟವ್ರೆ ಅಂದರೆ ಎಲ್ಗೋಗ್ಬೇಕು ನೀವು? ಕೆಸಿನ್ ಆಪ್ಷನ್ಗೆ ಹೋಗ್ಬೇಕಾಗತ್ತೆ. ಹಾಲಿನಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು? ಕೆಸಿನ್. ಇನ್ನು ಆಪ್ಷನ್ ಬಿ ಆಲ್ಬುಮಿನ್ ಅಂದೆ. ಮೊಟ್ಟೆಯಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು? ಆಲ್ಬುಮಿನ್. ಓಕೆನಾ? ಇನ್ನು ಆಪ್ಷನ್ ಸಿ ಗ್ಲಾಬುಲಿನ್ ಅಂದೆ. ಬೀಜಗಳಲ್ಲಿ ಕಂಡು ಬರುವ ಪ್ರೋಟೀನ್ ಯಾವುದು? ಗ್ಲಾಬುಲಿನ್. ಓಕೆನಾ? ಇನ್ನು ಕೆರಾಟಿನ್ ಅಂದೆ. ಕೂದಲಲ್ಲಿ ಮತ್ತು ಉಗುರಲ್ಲಿ ಕಂಡು ಬರುವ ಪ್ರೋಟೀನ್ ಯಾವುದು? ಕೆರಾಟಿನ್. ಕೂದಲು ಮತ್ತು ಉಗುರಿನಲ್ಲಿ ಕಂಡು ಬರುವ ಪ್ರೋಟೀನ್ ಯಾವುದು? ಕೆರಾಟಿನ್. ನೆಕ್ಸ್ಟ್ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಸಹ. ಪ್ರೋಟೀನ್ ನ್ಯೂನತಾ ಕಾಯಿಲೆಗಳೆಂದರೆ ನಾವು ತಿನ್ನುವ ಅಥವಾ ಮಕ್ಕಳು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಕೊರತೆ ಇದ್ದರೆ ಸರಿಯಾಗಿ ಪ್ರೋಟೀನ್ ಇರುವ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡದೆ ಹೋದಾಗ ಆ ಮಕ್ಕಳಿಗೆ ಬರುವ ರೋಗಗಳು ಯಾವ್ಯಾವುದು? ಆಪ್ಷನ್ ಎ ಕ್ವಾಶಿಯೋರ್ಕರ್,
ಆಪ್ಷನ್ ಬಿ ಮರಾಸ್ಮಸ್, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಎ ಮತ್ತು ಬಿ. ಪ್ರೋಟೀನ್ ನ್ಯೂನತಾ ಕಾಯಿಲೆಗಳೆಂದರೆ ಯಾವ ಆಪ್ಷನ್ ಹೋಗಬೇಕು? ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಈ ಎರಡು ಪ್ರೋಟೀನ್ ನ್ಯೂನತಾ ಕಾಯಿಲೆಗಳು. ಕ್ವಾಶಿಯೋರ್ಕರ್ ಅಂದ್ರೆ ಸಿಂಪ್ಟಮ್ಸ್ ಏನು, ಲಕ್ಷಣಗಳೇನು? ಮಗುವಿನ ಹೊಟ್ಟೆ ಡುಮ್ಮ ಇರುತ್ತೆ, ಕೈಕಾಲುಗಳು ಸಣ್ಣ ಇರ್ತವೆ. ಯಾವ ರೋಗ? ಕ್ವಾಶಿಯೋರ್ಕರ್. ಇನ್ನು ಮರಾಸ್ಮಸ್ ಅಂದಾಗ ಸಿಂಪ್ಟಮ್ಸ್ ಏನು? ಮಗು ತುಂಬಾ ಸಣ್ಣಗಿದೆ, ತುಂಬಾ ಬಡಕಲಾಗಿದೆ, ಮೂಳೆಗಳನ್ನ ಎಣಿಸ್ಬಹುದು ಆ ಲೆವೆಲ್ಗೆ ಮಗು ಬಡಕಲಾಗಿ ಹೋಗಿದೆ ಅಂದ್ರೆ ಯಾವ ರೋಗ ಅಂತೀವಿ? ಮರಾಸ್ಮಸ್ ಅಂತೀವಿ. ಈ ಎರಡು ಪ್ರೋಟೀನ್ ನ್ಯೂನತಾ ಕಾಯಿಲೆಗಳು ಯಾವ? ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್. ಎಸ್, ನೆಕ್ಸ್ಟ್ ಪ್ರಶ್ನೆ. ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶಗಳು. ಹೊರಗಿನ ಅಂಶಗಲ್ಲ, ಆಹಾರದೊಳಗಿರುವ. ಆಂತರಿಕ ಮೀನ್ಸ್ ಆಹಾರ ಒಳಗಿರುವ ಅಂತ. ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶಗಳು. ಆಪ್ಷನ್ ಎ ತೇವಾಂಶ, ಆಪ್ಷನ್ ಬಿ ಕಿಣ್ವಗಳ ಚಟುವಟಿಕೆ, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಎ ಮತ್ತು ಬಿ. ಆಹಾರದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ, ಮಾಯಿಶ್ಚರ್ ಜಾಸ್ತಿ ಇದ್ದಾಗ, ನೀರಿನಂಶ ಜಾಸ್ತಿ ಇದ್ದಾಗ ಆ ತೇವಾಂಶ ಏನು ಮಾಡುತ್ತೆ? ಸೂಕ್ಷ್ಮ ಜೀವಿಗಳ ಮೈಕ್ರೋಬ್ಸ್ ಸೂಕ್ಷ್ಮ ಜೀವಿಗಳು ಉತ್ಪತ್ತಿಯಾಗೋದಕ್ಕೆ ಎನ್ಕರೇಜ್ ಮಾಡುತ್ತೆ. ಸೂಕ್ಷ್ಮ ಜೀವಿಗಳು ಉತ್ಪತ್ತಿಯಾಗಿ ಆಹಾರವನ್ನು ಏನು ಮಾಡ್ತವೆ? ಬೇಗ ಕೆಟ್ಟು ಹೋಗುವಂತೆ ಮಾಡಿಬಿಡ್ತವೆ. ತೇವಾಂಶ ಏನು ಮಾಡುತ್ತೆ? ತೇವಾಂಶ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಏನು ಮಾಡುತ್ತೆ? ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಆಯ್ತಾ? ಇನ್ನು ಆಪ್ಷನ್ ಬಿ ಏನಂದ್ರೆ ಕಿಣ್ವಗಳ ಚಟುವಟಿಕೆ ಅಂದ್ರೆ ಆ ಆಹಾರದೊಳಗಿರುವ ಕಿಣ್ವಗಳ ಚಟುವಟಿಕೆ. ಕಿಣ್ವಗಳ ಮೀನ್ಸ್ ಎನ್ಸೈಮ್ಸ್. ಕಿಣ್ವಗಳ ಚಟುವಟಿಕೆ ಹೆಚ್ಚಾದಂತೆ ಆಹಾರ ಏನಾಗುತ್ತೆ? ಬೇಗ ಕೆಟ್ಟು ಹೋಗುತ್ತೆ. ಈ ಎರಡು ಯಾವುವು? ತೇವಾಂಶ ಮತ್ತು ಕಿಣ್ವಗಳ ಚಟುವಟಿಕೆ. ಇವೆರಡೇನು? ಎರಡು ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶಗಳು. ಆದ್ದರಿಂದ ಸರಿಯಾದ ಉತ್ತರ ಏನಾಗುತ್ತೆ? ಎ ಮತ್ತು ಬಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ. ಆಹಾರದಲ್ಲಿರುವ ನೀರಿನ ಅಂಶವನ್ನು ತೆಗೆದುಹಾಕುವುದಕ್ಕೆ ಡ್ಯಾಶ್ ಎನ್ನುವರು. ಆಹಾರದಲ್ಲಿ ನೀರಿನಂಶ ಇದ್ರೆ ಆಹಾರ ಏನಾಗುತ್ತೆ? ಬೇಗ ಕೆಟ್ಟು ಹೋಗುತ್ತೆ. ನಾವು ನೀರಂಶವನ್ನು ತೆಗೆದಾಗ ಆಹಾರ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಒಟ್ಟಾರೆ ಆಹಾರದಲ್ಲಿರುವ ನೀರಿನ ಅಂಶವನ್ನು ತೆಗೆದು ಹಾಕುವುದಕ್ಕೆ ಡ್ಯಾಶ್ ಎನ್ನುವರು. ಆಪ್ಷನ್ ಎ ನಿರ್ಜಲೀಕರಣ, ಡಿಹೈಡ್ರೇಷನ್, ಆಪ್ಷನ್ ಬಿ ವಿಕಿರಣತೆಗೆ ಒಡ್ಡುವುದು, ಆಪ್ಷನ್ ಸಿ ಪ್ಯಾಶ್ಚರೀಕರಣ, ಆಪ್ಷನ್ ಡಿ ಚೈತನ್ಯ. ಸರಿಯಾದ ಉತ್ತರ ನಿರ್ಜಲೀಕರಣ, ಡಿಹೈಡ್ರೇಷನ್. ಆಹಾರದಲ್ಲಿರುವ ನೀರಿನ ಅಂಶವನ್ನು ತೆಗೆದುಹಾಕುವ ಕ್ರಿಯೆಗೆ ಏನು ಹೇಳ್ತೀವಿ? ನಿರ್ಜಲೀಕರಣ, ಡಿಹೈಡ್ರೇಷನ್ ಅಂತ ಕರಿತೀವಿ. ನಿರ್ಜಲೀಕರಣ ಅಂದಾಗ ಒಂದು ಪಾಯಿಂಟ್ ಗೊತ್ತಿರಲೇಬೇಕು ಪ್ರತಿ ಸ್ಪರ್ಧಾರ್ಥಿಗೂ. ನಾವು ಮೀನ್ಸ್ ನಮ್ಮ ದೇಹವು ನಿರ್ಜಲೀಕರಣ ಸ್ಥಿತಿಗೆ ತಲುಪಿದಾಗ ಮೀನ್ಸ್ ಡಿಹೈಡ್ರೇಷನ್ ಆದಾಗ, ನಮ್ಮ ದೇಹವು ನಿರ್ಜಲೀಕರಣ ಸ್ಥಿತಿಗೆ ತಲುಪಿದಾಗ ನಮ್ಮ ದೇಹದಿಂದ ನಷ್ಟ ಆಗುವುದು ಡ್ಯಾಶ್. ಏನಾನ್ಸರು? ಸೋಡಿಯಂ ಕ್ಲೋರೈಡ್. ನಮ್ಮ ದೇಹವು ನಿರ್ಜಲೀಕರಣ ಸ್ಥಿತಿಗೆ ತಲುಪಿದಾಗ ನಮ್ಮ ದೇಹದಿಂದ ನಷ್ಟ ಆಗ್ತಕ್ಕಂಥ ಲವಣ ಯಾವುದು? ಸೋಡಿಯಂ ಕ್ಲೋರೈಡ್. ಈ ಪ್ರಶ್ನೆ ಪದೇ ಪದೇ ಬಂದಿದೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಪಾಯಿಂಟ್. ವಿಕಿರಣತೆಗೆ ಒಡ್ಡುವುದು ಒಂದೇ. ವಿಕಿರಣತೆಗೆ ಒಡ್ಡುವುದು ಎಲ್ಲಿ ಯೂಸ್ ಮಾಡ್ತೀವಿ? ಪೊಟ್ಟಣ ಕಟ್ಟಿದ ಆಹಾರ ಪದಾರ್ಥಗಳನ್ನು ಸಂರಕ್ಷಣೆ ಮಾಡೋಕ್ಕೆ. ಪೊಟ್ಟಣ ಕಟ್ಟಿದ ಆಹಾರ ಪದಾರ್ಥಗಳನ್ನು ಸಂರಕ್ಷಣೆ ಮಾಡುವಾಗ ಈ ಒಂದು ಮೆಥಡ್ ಯೂಸ್ ಮಾಡ್ತಾರೆ. ಜೊತೆಗೆ ಹಣ್ಣುಗಳನ್ನು ಸಂರಕ್ಷಣೆ ಮಾಡುವಾಗ ವಿಕಿರಣತೆಗೆ ಒಡ್ಡುವುದು ಈ ಒಂದು ವಿಧಾನವನ್ನು ಯೂಸ್ ಮಾಡ್ತೀವಿ. ಪೊಟ್ಟಣ ಕಟ್ಟಿದ ಆಹಾರ ಪದಾರ್ಥಗಳನ್ನು ಸಂರಕ್ಷಣೆ ಮಾಡೋಕ್ಕೆ, ಜೊತೆಗೆ ಹಣ್ಣುಗಳ ಸಂರಕ್ಷಣೆಯಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥ ವಿಧಾನ ಯಾವುದು? ವಿಕಿರಣತೆಗೆ ಒಡ್ಡುವುದು. ಓಕೆನಾ? ಇನ್ನು ಆಪ್ಷನ್ ಸಿ ಪ್ಯಾಶ್ಚರೀಕರಣ ಅಂದರೆ ನಿಮಗೆಲ್ಲ ಗೊತ್ತಿದೆ. ಏನು ಪ್ಯಾಶ್ಚರೀಕರಣ ಅಂದರೆ?
ತಾಪದಿಂದ ಅಥವಾ ಉಷ್ಣತೆಯಿಂದ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ವಿಧಾನಕ್ಕೆ ಏನಂತೀವಿ? ತಾಪ ಅಥವಾ ಉಷ್ಣದಿಂದ ಸೂಕ್ಷ್ಮ ಜೀವಿಗಳನ್ನು ಮೈಕ್ರೋಬ್ಸ್ ಅನ್ನ ಕೊಲ್ಲುವ ವಿಧಾನಕ್ಕೆ ಏನ್ ಹೇಳ್ತೀವಿ? ಪ್ಯಾಶ್ಚರೀಕರಣ ಅಂತೀವಿ. ಇನ್ನು ಆಪ್ಷನ್ ಡಿ ಚೈತನ್ಯ ಅಂದೆ ಇಂಗ್ಲಿಷಲ್ಲಿ ಫ್ರೀಸಿಂಗ್ ಅಂತೀವಿ. ಫ್ರೀಸಿಂಗ್ ಅಂದ್ರೂ ಒಂದೇನೆ, ಚೈತನ್ಯ ಅಂದ್ರೂ ಒಂದೇನೆ. ಏನಂಗಂದ್ರೆ ಆಹಾರ ಪದಾರ್ಥಗಳನ್ನು 0 ಡಿಗ್ರಿ ಸೆಲ್ಸಿಯಸ್ನಿಂದ ಆಹಾರ ಪದಾರ್ಥಗಳನ್ನು 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪದಲ್ಲಿ ಸಂಗ್ರಹಿಸುವ ವಿಧಾನಕ್ಕೆ, ಆಹಾರ ಪದಾರ್ಥಗಳನ್ನು 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪದಲ್ಲಿ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ವಿಧಾನಕ್ಕೆ ಏನು ಹೇಳ್ತೀವಿ? ಚೈತನ್ಯ ಅಥವಾ ಫ್ರೀಸಿಂಗ್ ಅಂತ ಹೇಳ್ತಾರೆ. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ ಆಲ್ರೆಡಿ ಹೇಳಿದೆ. ತಾಪದಿಂದ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುವುದನ್ನು ಡ್ಯಾಶ್ ಎನ್ನುವರು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ತಾಪದಿಂದ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುವುದನ್ನು ಡ್ಯಾಶ್ ಎನ್ನುವರು. ಆಪ್ಷನ್ ಎ ನಿರ್ಜಲೀಕರಣ, ಆಪ್ಷನ್ ಬಿ ಪ್ಯಾಶ್ಚರೀಕರಣ, ಆಪ್ಷನ್ ಸಿ ಚೈತನ್ಯ, ಆಪ್ಷನ್ ಡಿ ವಿಕಿರಣತೆ ಒಡ್ಡುವುದು. ಸರಿಯಾದ ಉತ್ತರ ಪ್ಯಾಶ್ಚರೀಕರಣ. ತಾಪದಿಂದ ಅಥವಾ ಉಷ್ಣತೆಯಿಂದ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ವಿಧಾನಕ್ಕೆ ಏನು ಹೇಳ್ತೀವಿ? ಪ್ಯಾಶ್ಚರೀಕರಣ ಅಂತೀವಿ. ಪ್ಯಾಶ್ಚರೀಕರಣ ವಿಧಾನವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಕೊಟ್ಟ ವಿಜ್ಞಾನಿ ಯಾರು? ಪ್ಯಾಶ್ಚರೀಕರಣ ಯಾರ ಕೊಡುಗೆ? ಲೂಯಿಸ್ ಪ್ಯಾಶ್ಚರ್. ಪ್ಯಾಶ್ಚರೀಕರಣ ವಿಧಾನವನ್ನು ಕೊಟ್ಟ ವಿಜ್ಞಾನಿ ಯಾರು? ಲೂಯಿಸ್ ಪ್ಯಾಶ್ಚರ್. ಲೂಯಿಸ್ ಪ್ಯಾಶ್ಚರ್ ಅಂದಾಗ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ರೇಬಿಸ್ ರೋಗಕ್ಕೆ ಅಥವಾ ಹುಚ್ಚು ನಾಯಿ ಕಡಿತಕ್ಕೆ, ರೇಬಿಸ್ ರೋಗ ಅಥವಾ ಹುಚ್ಚು ನಾಯಿ ಕಡಿತಕ್ಕೆ ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಲೂಯಿಸ್ ಪ್ಯಾಶ್ಚರ್. ಓಕೆನಾ? ಪ್ಯಾಶ್ಚರೀಕರಣ ಅಂದ್ರೆ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ಪ್ರತಿನಿತ್ಯ ಹಾಲನ್ನು ಕಾಯಿಸುವಾಗ, ಪ್ರತಿನಿತ್ಯ ನಾವು ಮನೆಗಳಲ್ಲಿ ಹಾಲನ್ನು ಕಾಯಿಸುವಾಗ ಕೆಳಗಿನ ಯಾವ ವಿಧಾನವನ್ನು ಬಳಕೆ ಮಾಡುತ್ತಿದ್ದೇವೆ ಅಂತ ಕೊಟ್ಬಿಡ್ತಾರೆ. ಆನ್ಸರ್ ಏನು? ಪ್ಯಾಶ್ಚರೀಕರಣ. ಪ್ಯಾಶ್ಚರೀಕರಣದೇನು? ಹಾಲನ್ನು 65 ಡಿಗ್ರಿ ಸೆಲ್ಸಿಯಸ್ಸಲ್ಲಿ, ಹಾಲನ್ನು 65 ಡಿಗ್ರಿ ಸೆಲ್ಸಿಯಸ್ನಲ್ಲಿ 30 ನಿಮಿಷಗಳ ಕಾಲ ಕಾಯಿಸಿ ಹಾಲಿನಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ವಿಧಾನಕ್ಕೆ ಏನು ಹೇಳ್ತೀವಿ? ಪ್ಯಾಶ್ಚರೀಕರಣ ಅಂತೀವಿ. ಹಾಲನ್ನು 30 ನಿಮಿಷಗಳ ಕಾಲ 65 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನು ಮಾಡಬೇಕು? ಹಾಲನ್ನು ಕಾಯಿಸಬೇಕು. ಆಗ ಹಾಲಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಸಂಪೂರ್ಣವಾಗಿ ರಿಮೂವ್ ಆಗ್ತವೆ. ಈ ವಿಧಾನಕ್ಕೆ ಏನಂತೀವಿ? ಪ್ಯಾಶ್ಚರೀಕರಣ ಅಂತೀವಿ. ಕೊಟ್ಟ ವಿಜ್ಞಾನಿ ಯಾರು? ಲೂಯಿಸ್ ಪ್ಯಾಶ್ಚರ್. ನೆಕ್ಸ್ಟ್ ಪ್ರಶ್ನೆ. ಹಾಲಿನ ಪುಡಿಗೆ ಕಲಬೆರಕೆ ಮಾಡುವ ವಸ್ತು. ಇವತ್ತು ಹಾಲಿನ ಪುಡಿಗೆ, ಮಿಲ್ಕ್ ಪೌಡರ್ಗೆ ಯಾವ ಒಂದು ಅಡಲ್ಟ್ರೆಂಟನ್ನು, ಕಲಬೆರಕೆ ಮೀನ್ಸ್ ಯಾವ ಒಂದು ಅಡಲ್ಟ್ರೆಂಟ್, ಕಲಬೆರಕೆ ವಸ್ತುವನ್ನು ಮಿಕ್ಸ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ? ಆಪ್ಷನ್ ಎ ಪಿಷ್ಟದ ಪುಡಿ, ಸ್ಟಾರ್ಚ್ ಪೌಡರ್, ಆಪ್ಷನ್ ಬಿ ಟಾಲ್ಕಮ್ ಪುಡಿ, ಆಪ್ಷನ್ ಸಿ ಮೆಠಾನಿಲ್ ಹಳದಿ, ಮೆಠಾನಿಲ್ ಯೆಲ್ಲೋ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಪಿಷ್ಟದ ಪುಡಿ, ಸ್ಟಾರ್ಚ್ ಪೌಡರ್. ಹಾಲಿನ ಪುಡಿಗೆ ಮಿಶ್ರಣ ಮಾಡುವ ಕಲಬೆರಕೆ ವಸ್ತು ಯಾವುದು? ಪಿಷ್ಟದ ಪುಡಿ, ಸ್ಟಾರ್ಚ್ ಪೌಡರ್. ಓಕೆನಾ? ಇನ್ನು ಆಪ್ಷನ್ ಬಿ ಟಾಲ್ಕಮ್ ಪುಡಿ ಹಿಂದೆ ಎಲ್ಲಿ ಯಾವ ಒಂದು ಆಹಾರ ಪದಾರ್ಥಕ್ಕೆ ಮಿಕ್ಸ್ ಮಾಡಿ ಸೇಲ್ ಮಾಡ್ತಾವ್ರೆ? ಗೋಧಿ ಹಿಟ್ಟಿಗೆ ಸಾಮಾನ್ಯವಾಗಿ ಮಿಶ್ರಣ ಮಾಡುವ ಕಲಬೆರಕೆ ವಸ್ತು ಯಾವುದು? ಆನ್ಸರ್ ಏನು? ಟಾಲ್ಕಮ್ ಪುಡಿ, ಟಾಲ್ಕಮ್ ಪೌಡರ್. ಓಕೆನಾ? ಇನ್ನು ಆಪ್ಷನ್ ಸಿ ಮೆಠಾನಿಲ್ ಹಳದಿ ಎಂದೇ ಎಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ? ಯಾವ ಆಹಾರ ಪದಾರ್ಥಕ್ಕೆ? ಅರಿಶಿನ ಪುಡಿಗೆ. ಸಾಮಾನ್ಯವಾಗಿ ಅರಿಶಿನ ಪುಡಿಗೆ, ಟರ್ಮೆರಿಕ್ ಪೌಡರ್ಗೆ ಮಿಶ್ರಣ ಮಾಡ್ತಕ್ಕಂತಹ ಕಲಬೆರಕೆ ವಸ್ತು ಯಾವುದು? ಮೆಠಾನಿಲ್ ಹಳದಿ. ಅರಿಶಿನ ಪುಡಿಗೆ ಮಿಶ್ರಣ ಮಾಡುವ ಕಲಬೆರಕೆ ವಸ್ತು ಯಾವುದು? ಮೆಠಾನಿಲ್ ಹಳದಿ. ನೆಕ್ಸ್ಟ್ ಪ್ರಶ್ನೆ. ಶುದ್ಧ ಅರಿಶಿನ ಪುಡಿಗೆ ಕಲಬೆರಕೆ ಮಾಡುವ ರಾಸಾಯನಿಕ
ಈಗ ತಾನೇ ಹೇಳ್ದೆ, ಶುದ್ಧ ಅರಿಶಿನ ಪುಡಿಗೆ ಕಲಬೆರಕೆ ಮಾಡುವ ರಾಸಾಯನಿಕ ಯಾವುದು? ಆಪ್ಷನ್ ಎ ಮೆಟಾನಿಲ್ ಹಳದಿ, ಆಪ್ಷನ್ ಬಿ ಟಾಲ್ಕಂ ಪುಡಿ, ಆಪ್ಷನ್ ಸಿ ವಾಷಿಂಗ್ ಸೋಡಾ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಮೆಟಾನಿಲ್ ಹಳದಿ. ಅರಿಶಿನ ಪುಡಿಗೆ ಕಲಬೆರಕೆ ಮಾಡ್ತಕ್ಕಂತಹ ವಸ್ತು ಯಾವುದು? ಮೆಟಾನಿಲ್ ಹಳದಿ. ಓಕೆ, ಇನ್ನು ಟಾಲ್ಕಂ ಪುಡಿ ಹೇಳ್ದಲ್ಲ, ಎಲ್ಲಿ ಬೇಕೆ? ಟಾಲ್ಕಂ ಪುಡಿ ಎಲ್ಲಿ ಮಿಕ್ಸ್ ಮಾಡ್ತಾವ್ರೆ? ಗೋಧಿ ಹಿಟ್ಟಿಗೆ ಟಾಲ್ಕಂ ಪುಡಿಯನ್ನ ಮಿಶ್ರಣ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಇನ್ನ ವಾಷಿಂಗ್ ಸೋಡಾ ಅಂದೆ, ಇಲ್ಲೊಂದು ಪಾಯಿಂಟ್ ಗೊತ್ತಿರಬೇಕು. ಸಕ್ಕರೆ ಪುಡಿ ಪೌಡರ್ ಶುಗರ್, ಸಕ್ಕರೆ ಪುಡಿಗೆ ಸಾಮಾನ್ಯವಾಗಿ ಮಿಶ್ರಣ ಮಾಡುವ ಕಲಬೆರಕೆ ವಸ್ತು ಯಾವುದು? ವಾಷಿಂಗ್ ಸೋಡಾ. ಸಕ್ಕರೆ ಪುಡಿಗೆ, ಸಕ್ಕರೆ ಪೌಡರ್ಗೆ ಸಾಮಾನ್ಯವಾಗಿ ಮಿಶ್ರಣ ಮಾಡುವ ಕಲಬೆರಕೆ ವಸ್ತು ಯಾವುದು? ವಾಷಿಂಗ್ ಸೋಡಾ. ನೆಕ್ಸ್ಟ್ ಪ್ರಶ್ನೆ, ಬೆಣ್ಣೆ ಮತ್ತು ತುಪ್ಪದಲ್ಲಿ ಕಲಬೆರಕೆಯಾಗಿರುವ ವನಸ್ಪತಿ ಮೀನ್ಸ್ ಡಾಲ್ಡಾ, ವನಸ್ಪತಿಯನ್ನು ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ಯಾವುದು? ಬೆಣ್ಣೆ ಮತ್ತು ತುಪ್ಪಕ್ಕೆ ಯಾವ ಒಂದು ಕಲಬೆರಕೆ ವಸ್ತುವನ್ನು ಮಿಕ್ಸ್ ಮಾಡಿ ಮಾರ್ತಾರೆ? ಆನ್ಸರ್ ವನಸ್ಪತಿ. ಬೆಣ್ಣೆ ಮತ್ತು ತುಪ್ಪಕ್ಕೆ ಮಿಶ್ರಣ ಮಾಡ್ತಕ್ಕಂತಹ ಕಲಬೆರಕೆ ವಸ್ತು ಯಾವುದು? ವನಸ್ಪತಿ, ಡಾಲ್ಡಾ ಅಂತ ಹೇಳ್ತೀವಿ. ನಾವು ತಿನ್ನುವ ಆ ಬೆಣ್ಣೆಯಲ್ಲಿ, ತುಪ್ಪದಲ್ಲಿ ವನಸ್ಪತಿ ಮಿಕ್ಸ್ ಆಗಿದೆಯೋ ಇಲ್ಲವೋ ಎಂಬುದನ್ನ ಚೆಕ್ ಮಾಡಲು ಬಳಸುವ ರಾಸಾಯನಿಕ ಯಾವುದು? ಆಪ್ಷನ್ ಎ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಬಿ ಪ್ರಬಲ ನೈಟ್ರಿಕ್ ಆಮ್ಲ, ಪ್ರಬಲ ಮೀನ್ಸ್ ಕಾನ್ಸಂಟ್ರೇಷನ್, ಆಪ್ಷನ್ ಸಿ ಪ್ರಬಲ ಸಲ್ಫ್ಯೂರಿಕ್ ಆಮ್ಲ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಪ್ರಬಲ ಹೈಡ್ರೋಕ್ಲೋರಿಕ್ ಆಸಿಡ್, ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ. ಓಕೆನಾ? ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಂದಾಗ ಒಂದು ಪಾಯಿಂಟ್ ಗೊತ್ತಿರಲೇಬೇಕಲ್ಲ ಪ್ರತಿಯೊಬ್ಬರಿಗೂ. ನಮ್ಮ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ಆಯ್ತಾ? ಇನ್ನ ಪ್ರಬಲ ನೈಟ್ರಿಕ್ ಆಮ್ಲ ಅಂದೆ ಎಲ್ಲಿ ಯೂಸ್ ಮಾಡ್ತಾರೆ? ಬಾಂಬ್ಗಳು ತಯಾರು ಮಾಡುವಾಗ, ಎಕ್ಸ್ಪ್ಲೋಸಿವ್ಸ್, ಸ್ಫೋಟಗಳನ್ನು ತಯಾರು ಮಾಡುವಾಗ, ಸ್ಫೋಟಕ ಅಥವಾ ಬಾಂಬನ್ನು ತಯಾರು ಮಾಡುವಾಗ, ರಾಸಾಯನಿಕ ಗೊಬ್ಬರಗಳನ್ನು ತಯಾರು ಮಾಡುವಾಗ ಬಳಸತಕ್ಕಂಥ ಆಮ್ಲ ಯಾವುದು? ನೈಟ್ರಿಕ್ ಆಮ್ಲ. ರಾಸಾಯನಿಕ ಗೊಬ್ಬರಗಳ ತಯಾರಿಕೆ ಹಾಗೂ ಸ್ಫೋಟಕ ಬಾಂಬ್ಗಳ ತಯಾರಿಕೆಯಲ್ಲಿ ಬಳಸುವ ಆಮ್ಲ ಯಾವುದು? ನೈಟ್ರಿಕ್ ಆಮ್ಲ, ನೈಟ್ರಿಕ್ ಆಸಿಡ್. ಓಕೆನಾ? ಇನ್ನು ಸಲ್ಫ್ಯೂರಿಕ್ ಆಮ್ಲ ಅದೇ ಎಲ್ಲಿ ಯೂಸ್ ಮಾಡ್ತಾರೆ? ಕಾರುಗಳ ಬ್ಯಾಟರಿ ತಯಾರಿಕೆಯಲ್ಲಿ ಬಳಸುವ ಆಮ್ಲ ಯಾವುದು? ಸಲ್ಫ್ಯೂರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಮ್ಲ. ಇನ್ನು ಮಾರ್ಜಕ ಅಂತ ಕೇಳಿದ್ದೀರಿ. ಮಾರ್ಜಗಳು ಡಿಟರ್ಜೆಂಟ್ಸ್ ಅಥವಾ ಮಾರ್ಜಕ ಅಂತೀವಿ. ಮಾರ್ಜಗಳ ತಯಾರಿಕೆಯಲ್ಲಿ ಬಳಸುವ ಆಮ್ಲ ಯಾವುದು? ಮಾರ್ಜಕ ಅಥವಾ ಡಿಟರ್ಜೆಂಟ್ಗಳ ತಯಾರಿಕೆಯಲ್ಲಿ ಬಳಸುವ ಆಮ್ಲ ಯಾವುದು? ಸಲ್ಫ್ಯೂರಿಕ್ ಆಮ್ಲ. ಮಾರ್ಜಕ ಇಂಗ್ಲಿಷಲ್ಲಿ ಡಿಟರ್ಜೆಂಟ್ ಅಂತೀವಿ. ಇವು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು. ಮಾರ್ಜಕಗಳು ಮೀನ್ಸ್ ಡಿಟರ್ಜೆಂಟ್ಸ್ ಇವು ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ. ನಾನ್ ಬಯೋಡಿಗ್ರೇಡಬಲ್ ಪೊಲ್ಯೂಟೆಂಟ್ಸ್ ಯಾವುವು? ಮಾರ್ಜಕಗಳು ಮೀನ್ಸ್ ಇಂಗ್ಲಿಷಲ್ಲಿ ಹೇಳ್ತೀವಿ ಡಿಟರ್ಜೆಂಟ್ ಅಂತೀವಿ. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ದತ್ತೂರಿ ಎಣ್ಣೆ ಮಿಶ್ರಣವಾಗಿರುವ ಅಡುಗೆ ಎಣ್ಣೆ ಮತ್ತು ತುಪ್ಪವನ್ನು, ಅಡುಗೆ ಎಣ್ಣೆ ತುಪ್ಪ ಹಾಗೂ ಬೆಣ್ಣೆಯನ್ನು ಸೇವಿಸುವುದರಿಂದ ಬರುವ ರೋಗ. ಸಾಮಾನ್ಯವಾಗಿ ಅಡುಗೆ ಎಣ್ಣೆಗೆ ಮಿಶ್ರಣ ಮಾಡುವ ಕಲಬೆರಕೆ ವಸ್ತು ಯಾವುದು? ದತ್ತೂರಿ ಎಣ್ಣೆ, ಆರ್ಗಿಮೋನ್ ಆಯಿಲ್. ಅಡುಗೆ ಎಣ್ಣೆ ಮಿಕ್ಸ್ ಮಾಡ್ತಾರೆ, ತುಪ್ಪಕ್ಕೆ ಮಿಕ್ಸ್ ಮಾಡ್ತಾರೆ, ಬೆಣ್ಣೆಗೆ ಮಿಕ್ಸ್ ಮಾಡ್ತಾರೆ. ಇದರ ದತ್ತೂರಿ ಎಣ್ಣೆ ಮಿಶ್ರಣ ಆಗಿರುವ ಅಡುಗೆ ಎಣ್ಣೆಯನ್ನ, ತುಪ್ಪವನ್ನ, ಬೆಣ್ಣೆಯನ್ನ ಬಳಸುತ್ತಾ ಹೋದರೆ ಬರ್ತಕ್ಕಂಥ ರೋಗ ಯಾವುದು? ಡಿಸೀಸ್ ಯಾವುದು? ಆಪ್ಷನ್ ಎ ಜಲೋದರ, ಡ್ರಾಪ್ಸಿ ಅಂತೀವಿ, ಮಹೋದರ ಅಂತ ಹೇಳ್ತೀವಿ. ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಕರಳು ಬೇನೆ, ಆಪ್ಷನ್ ಡಿ ಜಾಂಡೇಸ್. ಸರಿಯಾದ ಉತ್ತರ ಜಲೋದರ, ಇಂಗ್ಲಿಷಲ್ಲಿ ಡ್ರಾಪ್ಸಿ ಅಂತೀವಿ.
ದತ್ತೂರಿ ಎಣ್ಣೆ ಮಿಶ್ರಣ ಆಗಿರುವ ಎಣ್ಣೆ, ಅಡುಗೆ ಎಣ್ಣೆಯನ್ನ, ತುಪ್ಪವನ್ನ, ಬೆಣ್ಣೆಯನ್ನ ಸೇವನೆ ಮಾಡೋದ್ರಿಂದ ಬರುವ ರೋಗ ಯಾವುದು? ಜಲೋದರ. ದೇಹದ ವಿವಿಧ ಭಾಗಗಳಲ್ಲಿ ಸಿಂಪ್ಟಮ್ಸ್ ಏನು? ಜಲೋದರ, ಡ್ರಾಪ್ಸಿ ಅಂತೀವಿ, ಮಹೋದರ ಅಂತ ಹೇಳ್ತೀವಿ. ಈ ರೋಗದ ಸಿಂಪ್ಟಮ್ಸ್ ಏನು? ಓಕೆ, ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ನೀರು ತುಂಬಿಕೊಂಡು ನೀರು ಸಂಗ್ರಹಣೆಯಾಗಿ ವೇಟ್ ಏನಾಗುತ್ತೆ? ಬಾಡಿ ವೇಟು ತುಂಬ ಜಾಸ್ತಿ ಆಗುತ್ತೆ, ತುಂಬ ದಪ್ಪಗಿರ್ತಾರೆ, ಹೆವಿ ಫ್ಯಾಟ್, ತುಂಬ ತುಂಬ ದಪ್ಪಗಿದ್ದಾರೆ ಅಂದರೆ ಹಾಗೆ ಯಾವ ಸಿಂಪ್ಟಮ್ಸ್ ಅದು? ಜಲೋದರ ಅಥವಾ ಮಹೋದರ, ಇಂಗ್ಲೀಷಲ್ಲಿ ಡ್ರಾಪ್ಸಿ ಅಂತ ಹೇಳ್ತೀವಿ. ಇನ್ನು ಆಪ್ಷನ್ ಬಿ ಬನ್ನಿ, ಕ್ಯಾನ್ಸರ್ ಅಂದೆ. ಮೆಠಾನಿಲ್ ಹಳದಿ ಮಿಶ್ರಣ ಆಗಿರುವ ಅರಿಶಿನ ಪುಡಿಯನ್ನ ಯೂಸ್ ಮಾಡ್ತಾ ಹೋದ್ರೆ ಬರುವ ರೋಗ ಯಾವುದು? ಕ್ಯಾನ್ಸರ್. ಮೆಠಾನಿಲ್ ಹಳದಿ, ಮೆಠಾನಿಲ್ ಎಲ್ಲೋ ಮಿಶ್ರಣ ಆಗಿರುವ ಅರಿಶಿನ ಪುಡಿಯನ್ನ ಸೇವನೆ ಮಾಡುವುದರಿಂದ ಬರುವ ರೋಗ ಯಾವುದು? ಕ್ಯಾನ್ಸರ್. ಇನ್ನು ಆಪ್ಷನ್ ಸಿ ಕರಳು ಬೇನೆ ಎಂದೆ. ವಾಷಿಂಗ್ ಸೋಡಾ ಮಿಶ್ರಣ ಆಗಿರುವ ಸಕ್ಕರೆ ಪುಡಿಯನ್ನ, ಶುಗರ್ ಪೌಡರನ್ನ ಯೂಸ್ ಮಾಡೋದ್ರಿಂದ ಬರುವ ರೋಗ ಯಾವುದು? ಕರಳು ಬೇನೆ. ವಾಷಿಂಗ್ ಸೋಡಾ ಮಿಶ್ರಣ ಆಗಿರುವ ಸಕ್ಕರೆ ಪುಡಿಯ ಸೇವನೆಯಿಂದ ಬರುವ ರೋಗ ಯಾವುದು? ಕರಳು ಬೇನೆ. ಎಸ್, ನೆಕ್ಸ್ಟ್ ಪ್ರಶ್ನೆ. ಆಹಾರ ಕಲಬೆರಕೆ ನಿವಾರಣಾ ಕಾನೂನು ಜಾರಿಗೆ ಬಂದ ವರ್ಷ? ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್. ಆಹಾರ ಕಲಬೆರಕೆ ನಿವಾರಣಾ ಕಾನೂನು ಜಾರಿಗೆ ಬಂದ ವರ್ಷ? ಆಪ್ಷನ್ ಎ 1954, ಆಪ್ಷನ್ ಬಿ 1964, ಆಪ್ಷನ್ ಸಿ 1974, ಆಪ್ಷನ್ ಡಿ 1984. ಸರಿಯಾದ ಉತ್ತರ 1954. ಆಹಾರ ಕಲಬೆರಕೆ ನಿವಾರಣಾ ಕಾನೂನು ಬಂದ ವರ್ಷ 1954. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? ಎಸ್ ಸ್ನೇಹಿತರೆ, ಈ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನು, ಒಳ್ಳೊಳ್ಳೆ ವಿಚಾರಗಳನ್ನು, ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಎಂಕರೇಜ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.